ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಒಳಿತನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಕಾರ್ಯದಕ್ಷತೆಯನ್ನು ಅಲ್ಲಿ ತೋರಿಸಬೇಕಾದಂಥದ್ದು, ಅದರಿಂದ ಆಗ್ತಕ್ಕಂತಹ ಲಾಭವನ್ನು ಸರಿಯಾದಂತಹ ಮಾರ್ಗದಲ್ಲಿ ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಹೊಸ ಉದ್ಯೋಗಕ್ಕೆ ಅವಕಾಶ ಇದೆ. ಈಗಿರತಕ್ಕಂತಹ ಉದ್ಯೋಗವನ್ನು ಬದಲಾಯಿಸ್ತಕ್ಕಂಥದ್ದು ಅಥವಾ ನೀವು ಕೆಲಸ ಮಾಡ್ತಕ್ಕಂತಹ ಯಾವುದೋ ಒಂದು ವಿಭಾಗದಿಂದ ಇನ್ನೂ ಹೆಚ್ಚಿನ ಅನುಕೂಲವಾಗತಕ್ಕಂತಹ ವಿಭಾಗಕ್ಕೆ ಹೋಗ್ತಕ್ಕಂಥದ್ದು, ಹೀಗೆ ಬದಲಾವಣೆಯ ಪರ್ವ ಈ ದಿವಸದಲ್ಲಿ ಸೂಕ್ಷ್ಮವಾಗಿ ಕಾಣುವಂಥದ್ದಿದೆ. ಪ್ರೇಮಿಗಳಿಗೆ ಶುಭ ಇದೆ, ಆದರೆ ಮದುವೆ ವಿಚಾರ ಬಂದ ತಕ್ಷಣ ಸ್ವಲ್ಪ ಅಡ್ಡಿಯಾಗುವಂಥದ್ದಿದೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಳಿ. ಸರಿಯಾದಂತಹ ರೀತಿಯಲ್ಲಿ ವಿಚಾರವನ್ನು ಮಾಡಿ ಆನಂತರದಲ್ಲಿ ಸರಿಯಾದಂತಹ ಸಲಹೆಯನ್ನು ಪಡೆದು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಸ್ನೇಹಿತರ ಸಹಾಯ ಸಹಕಾರ ಎಲ್ಲವೂ ಕೂಡ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಒಂದಷ್ಟು ಧೈರ್ಯ ಮತ್ತೊಂದಷ್ಟು ಬಲ ಸಿಕ್ಕದ ಹಾಗೆ ನಿಮಗೆ ಅನುಭವವಾಗ್ತಕ್ಕಂಥದ್ದು. ದಾಂಪತ್ಯ ಜೀವನ ಚೆನ್ನಾಗಿರುವಂಥದ್ದು, ಅಂದರೆ ಕೌಟುಂಬಿಕವಾಗಿ ಸಾಂಸಾರಿಕವಾಗಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳಿಲ್ಲ. ಸಣ್ಣ ಪುಟ್ಟ ಮಾತುಗಳು ಬಂದರೂ ಕೂಡ ಅದೆಲ್ಲವನ್ನು ಅನುಸರಿಸಿಕೊಂಡು ಸರಿಯಾದಂತಹ ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಈ ದಿವಸ ಅವಕಾಶಗಳಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಕಾಡುತ್ತೆ, ಅಗತ್ಯವಾಗಿ ಅದನ್ನು ಪರಿಹರಿಸ್ಕೊಳ್ಬೇಕು. ಯಾಕೆ ಅಂತಂದರೆ ಕೆಲವರಿಗೆ ಪರೀಕ್ಷಾ ಸಮಯ ಇದು, ಮುಂದೆ ಬರತಕ್ಕಂತಹ ಪರೀಕ್ಷೆಗಳಿಗೆ ಅದು ಯಾವುದೂ ಕೂಡ ಅಡ್ಡಿಯಾಗಬಾರದು, ಮಾನಸಿಕವಾಗಿ ಹಿಂಸೆ ಪಡ್ತಕ್ಕಂತಹ ಸಂದರ್ಭಗಳು ಬರಬಾರದು ಅನ್ನುವಂತಹ ಉದ್ದೇಶ. ಹಾಗಾಗಿ ಯಾವುದೇ ಸಮಸ್ಯೆಗಳಿದ್ದರೂ ತತ್ಕ್ಷಣದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ತಕ್ಕಂತಹ ಪ್ರಯತ್ನ ವಿದ್ಯಾರ್ಥಿಗಳದ್ದಾಗಿರಲಿ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಂತಹ ಆಂಜನೇಯ ನಿಮಗೆ ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ಶರೀರದಲ್ಲಿರ್ತಕ್ಕಂತಹ ಜಾಡ್ಯ ನಿವಾರಣೆ ಇವೆಲ್ಲವನ್ನು ಕೂಡ ಮಾಡಿ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡಲಿ. ಶುಭವಾಗಿ. ವೃಷಭ ರಾಶಿ, ಸ್ನೇಹಿತ ವರ್ಗದಿಂದ ಅಥವಾ ಸ್ನೇಹಿತರ ಕಡೆಯಿಂದ ಉತ್ತಮವಾದಂತಹ ಸುದ್ದಿಯನ್ನು ಕೇಳ್ತೀರಿ. ಸ್ನೇಹಿತರಿಗೆ ಆದಂತಹ ಆನಂದ ನಿಮಗೂ ಕೂಡ ಆ ಖುಷಿಯನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ಅಂದುಕೊಂಡಂತಹ ವ್ಯವಹಾರಗಳು ಅದು ಎಷ್ಟೇ ದೊಡ್ಡದಾಗಿರಲಿ ನಿಮ್ಮ ಯೋಗ್ಯತಾನುಸಾರವಾಗಿ ಅದು ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಆ ವ್ಯವಹಾರ ಬಹಳ ಸರಳ ಸುಲಭವಾಗಿ ಆಗ್ತಕ್ಕಂಥದ್ದು. ಆದರೆ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಭಯದಿಂದ ಹಾಗೆ ಕೂತ್ರೆ ಯಾವ ವ್ಯವಹಾರ ತಾನೇ ಮುಂದುವರೆದೀತು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಹಿಳೆಯರು ಅಥವಾ ಮಾತೆಯರು ಬಹಳ ದುಬಾರಿ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಬಹುದು. ಅದು ಅವರ ಮಾನಸಿಕವಾದಂತಹ ಸಮಾಧಾನಕ್ಕೆ, ಮಾನಸಿಕವಾದಂತಹ ಖುಷಿಗೆ ಒಂದು ದಾರಿ ಅಂತ ಹೇಳಬೇಕು. ಮಕ್ಕಳು ವಿಶೇಷವಾದಂತಹ ಚಟುವಟಿಕೆಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬಹುದು. ಅಂದರೆ ಯಾವುದೋ ಒಂದು ವಿಶೇಷವಾದಂತಹ ಅಂಶ ಇದೆ, ಅದನ್ನು ತಿಳಿಬೇಕು, ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಬೇಕು, ಆವಿಷ್ಕಾರಗಳನ್ನು ಮಾಡಬೇಕು ಅನ್ನುವಂತಹ ಭಾವನೆ ಇದ್ದಾಗ ಅದು ನಿಮಗೂ ನಿಮ್ಮ ಪರಿವಾರಕ್ಕೂ ಸಮಾಜಕ್ಕೂ ಉತ್ತಮವಾದಂತಹ ಗೌರವವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಪ್ರಯಾಣ ಅಥವಾ ಪ್ರವಾಸ ಇದಕ್ಕೆ ಯೋಜನೆಯನ್ನು ಹಾಕ್ತೀರಿ. ಮುಂದಿನ ದಿನಮಾನದಲ್ಲಿ ಎಲ್ಲೋ ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂತಹ ಮಾತು ಚರ್ಚೆಗೆ ಮುನ್ನೆಲೆಗೆ ಬರ್ತಕ್ಕಂಥದ್ದಾಗತ್ತೆ. ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಮನೆ ದೇವರ ಪೂಜೆಯನ್ನು ಮಾಡಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಜಾಣ್ಮೆ, ಬುದ್ಧಿವಂತಿಕೆ, ಕೌಶಲ್ಯ ಅಥವಾ ಪ್ರತಿಭೆ ಇದೆಲ್ಲವನ್ನು ಹೊರಗಿನ ಸಮಾಜಕ್ಕೆ ತೋರಿಸಲಿಕ್ಕೆ ಅಥವಾ ಪ್ರದರ್ಶನ ಮಾಡಲಿಕ್ಕೆ ಇದೊಂದು ಸುಸಮಯ. ಒಳ್ಳೆಯ ಅವಕಾಶಗಳು ಸಿಕ್ಕಿದಾಗ ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ತೋರಿಸಿ ಉತ್ತಮವಾದಂತಹ ಗೌರವವನ್ನು, ಹೆಸರನ್ನು ಸಂಪಾದನೆ ಮಾಡಿ ಅನ್ನುವಂಥದ್ದು. ಪ್ರೇಮಿಗಳಿಗೆ ತುಂಬ ಸವಾಲುಗಳಿದೆ, ಆದರೂ ಕೂಡ ಶುಭ ಇದೆ. ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸ್ತಕ್ಕಂಥದ್ದು, ಸಮಸ್ಯೆಗಳಾಗಿ ಪರಿವರ್ತನೆ ಆಗದೇ ಇರುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ವಿಷಯದಲ್ಲಿ ನೀವು ಗೆಲ್ಲುತ್ತೀರಿ ಅನ್ನುವಂಥದ್ದು. ಉನ್ನತ ಅಧಿಕಾರಿಗಳ ಜೊತೆ
ಹಿರಿಯ ಅಧಿಕಾರಿಗಳ ಜೊತೆ, ಮನೆಯಲ್ಲಿ ದೊಡ್ಡವರ ಜೊತೆ ಬಹಳ ಉತ್ತಮವಾಗಿ ನಡ್ಕೊಳ್ಬೇಕು. ಅಂದರೆ ಅವರ ಮನಸ್ಸನ್ನು ಗೆಲ್ಲತಕ್ಕಂತಹ ಪ್ರಯತ್ನಗಳನ್ನು ಮಾಡಿ, ಯಾವುದೇ ಕಾರಣಕ್ಕೂ ಕೂಡ ಅವರ ಮನಸ್ಸಿಗೆ ಅಹಿತವನ್ನು ಉಂಟು ಮಾಡಬೇಡಿ. ನೋವನ್ನು, ಬೇಸರವನ್ನು, ಬೇಜಾರನ್ನು ಅವರಿಗೆ ತಂದು ಅವರ ಅವಕೃಪೆಗೆ ನೀವು ಪಾತ್ರರಾಗ್ತಕ್ಕಂಥದ್ದು ಬೇಡ ಅಂತ ಅರ್ಥ. ಒಟ್ಟಾರೆ ಈ ದಿವಸ ಸಾಧಾರಣವಾಗಿದೆ. ಅಂದರೆ ನೀವು ಅಂದುಕೊಂಡದ್ದೆಲ್ಲ ಹಾಗೇ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆ ಬೇಡ ಅನ್ನುವಂಥದ್ದು. ನಕಾರಾತ್ಮಕವಾದಂತಹ ಚಿಂತನೆಗಳು ಕೂಡ ಬೇಡ. ನನ್ನ ಯೋಗ್ಯತೆಗೆ ಈ ಕೆಲಸವನ್ನು ಮಾಡಿದರೆ ಆಗತ್ತಾ ಇಲ್ವಾ, ಇವೆಲ್ಲ ಪ್ರಶ್ನೆಗಳನ್ನು ಮಾಡಿಕೊಳ್ಬಾರ್ದು. ನಾವು ನಮ್ಮ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಒಳ್ಳೆಯ ಕೆಲಸದ ಒಳ್ಳೆಯ ಹಾದಿಯ ಮುಖಾಂತರ ಹೋದಾಗ ಅದರಲ್ಲಿ ನಮಗೆ ಫಲವನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಆದರೆ ನಾವೇ ಕೆಲಸದ ಆರಂಭದಲ್ಲಿ ನಕಾರಾತ್ಮಕವಾಗಿ ಆಲೋಚನೆಗಳನ್ನು ಮಾಡ್ತಾ ಕುಳಿತುಬಿಟ್ರೆ ಕೆಲಸ ಆರಂಭ ಆಗೋದಾದರೂ ಹೇಗೆ ಅನ್ನುವಂಥದ್ದಾಗತ್ತೆ. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಜಗನ್ಮಾತೆಯ ಅನುಗ್ರಹ ಸದಾಕಾಲ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಹಿರಿಯರ ವ್ಯವಹಾರದಿಂದ ಸ್ವಲ್ಪ ಮಟ್ಟಿಗೆ ನಿಧಾನ ಅಂತಕ್ಕಂಥದ್ದು ಸೂಚ್ಯವಾಗತ್ತೆ. ಅಂದರೆ ದೊಡ್ಡವರು ತಾವು ಮುನ್ನೆಲೆಗೆ ಬಂದು ಅವರ ವ್ಯವಹಾರವನ್ನು, ಇಡೀ ಕುಟುಂಬದ ವ್ಯವಹಾರವನ್ನು ಅವರೇ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ಅಂದರೆ ಆಧುನಿಕತೆಗೆ ಪರಿಪೂರ್ಣವಾಗಿ ಮನಸ್ಸನ್ನು ಹೊಂದಿಕೆ ಮಾಡಿಕೊಳ್ಳದೇ ಇರತಕ್ಕಂಥದ್ದು ಆ ನಿಧಾನಕ್ಕೆ ಕಾರಣವಾಗುತ್ತೆ. ಇವತ್ತಿನ ವಿಚಾರಗಳೇ ಅಥವಾ ಇವತ್ತಿನ ವೇಗವೇ ಬೇರೆ. ಹಿಂದಿನವರು ಅದೆಲ್ಲವನ್ನ ಪರಿಪೂರ್ಣವಾಗಿ ಒಪ್ಪಿ ಅದರಂತೆ ಬದಲಾಗ್ತಾರೆ, ಪರಿವರ್ತನೆಗೆ ಅವಕಾಶ ಇದೆ ಅನ್ನುವಂಥದ್ದು ಸುಳ್ಳಾಗತ್ತೆ. ಆಗ ನಿಮ್ಮ ವ್ಯವಹಾರಗಳು ನಿಧಾನ ಅಂತ ಹೇಳಿ ಅನ್ನಿಸಬಹುದು. ಅಂಧತ್ವದಿಂದ ಯಾರನ್ನೂ ಕೂಡ ನಂಬಬೇಡಿ. ಅಂದರೆ ಏನೋ ಉಪಯೋಗ ಇದೆ, ಏನೋ ಅನುಕೂಲ ಆಗುತ್ತೆ, ಒಳ್ಳೆಯ ಮಾತುಗಳನ್ನು ಆಡಿದರು ಅಂತ ಹೇಳಿ ಆ ವ್ಯಕ್ತಿಯ ಬಗ್ಗೆ, ಆ ವಿಷಯದ ಬಗ್ಗೆ, ಆ ವಸ್ತುವಿನ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ಮಾಹಿತಿ ಇಲ್ಲದೆ ಅದನ್ನು ನಂಬುವಂಥದ್ದು, ಒಪ್ಪುವಂಥದ್ದು, ಅದನ್ನೇ ನಮ್ಮದಾಗಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಅದರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅಂತಕ್ಕಂಥದ್ದು. ವಿವಾದಾತ್ಮಕವಾದಂತಹ ವಿಷಯಗಳಿಂದ ಸ್ವಲ್ಪ ಮಟ್ಟಿಗಾದರೂ ದೂರ ಇರಬೇಕು. ಯಾಕೆ ಅಂತಂದರೆ ಅಂತಹ ವಿಷಯಗಳು ನಿಮ್ಮೆಲ್ಲ ಕೆಲಸಗಳಿಗೆ ಅಥವಾ ನಿಮ್ಮ ಗೌರವಕ್ಕೆ, ನಿಮ್ಮ ಸ್ಥಾನಮಾನಕ್ಕೆ, ವೃತ್ತಿಗೆ ಎಲ್ಲದಕ್ಕೂ ಕೂಡ ಚ್ಯುತಿಯನ್ನು ತರತಕ್ಕಂಥದ್ದಾಗತ್ತೆ. ತಾಯಿಯಿಂದ ಕೆಲವು ಸಮಸ್ಯೆಗಳಾಗ್ಬೋದು. ಆಲೋಚನೆ ಮಾಡಿ, ತಾಯಿಯನ್ನು ನಾವು ದೇವತಾ ಸ್ಥಾನದಲ್ಲಿಟ್ಟು ದೇವ ಸಮಾನವಾಗಿ ನಾವು ನೋಡ್ತಕ್ಕಂಥದ್ದು. ತಾಯಿಯಿಂದಲೇ ಸಮಸ್ಯೆ ಆಗಬಹುದು ಅನ್ನೋದಾದರೆ ಅದು ಯಾವ ರೀತಿ ನಿಮ್ಮ ಕುಟುಂಬದ ಹಿನ್ನೆಲೆಗೆ ಅನುಗುಣವಾಗಿ ನೀವು ಅದನ್ನು ಚಿಂತನೆ ಮಾಡಬೇಕಾದಂಥದ್ದಾಗತ್ತೆ. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ, ಚಂದ್ರ ಮಂತ್ರವನ್ನು ಶ್ರವಣ ಮಾಡಿ, ಚಂದ್ರ ದರ್ಶನವನ್ನು ಮಾಡಿ, ಚಂದ್ರನಿಗೆ ಪ್ರಿಯವಾದಂತಹ ಯಾವುದಾದರೂ ದಾನಗಳನ್ನು ನಿಮ್ಮ ಕೈಲಾದಷ್ಟರ ಮಟ್ಟಿಗೆ ನೀವು ಮಾಡ್ತಾ ಹೋಗಿ ಅಂತಕ್ಕಂಥದ್ದು ಪರಿಹಾರವಾಗತ್ತೆ. ಶುಭವಾಗಿ.